ಫ್ರೆಂಡ್ಸ್, ನಾನು ಇವಾಗ ಎಲ್ಲಿದ್ದೀನಿ ಅಂತಂದರೆ ನಮ್ಮ ಮತ್ತಿಗೋಡು ಕ್ಯಾಂಪ್ನಲ್ಲಿ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ವ್ಯೂಸ್ ಎಲ್ಲ ನೋಡ್ತಾ ಇದ್ದೀರಲ್ವ. ಸೊ ನಮ್ಮ ಗಜೇಂದ್ರ ಫ್ಯಾನ್ಸ್ ಇವತ್ತು ಆಲ್ರೆಡಿ 3 days ಜನ ಬರ್ತಾನೆ ಇದ್ದಾರೆ. ಇಲ್ಲಿ ಕೆಲವರು ವಿಚಾರಿಸೋದ್ರ ಪ್ರಕಾರ ಗಜೇಂದ್ರ ನೋಡೋಕ್ಕಂತಲೇ ತುಂಬ ಜನ ಬರ್ತಾ ಇದ್ದಾರೆ ನೋಡಿ. ನಿಮಗೆ ಕಾಣ್ತಾ ಇರ್ಬೋದು, ಆಚೆ ನಮ್ಮ ಗಜೇಂದ್ರ ಬಾಸ್ ನಿಂತ್ಕೊಂಡಿದ್ದಾನೆ. ಸುತ್ತ ಫುಲ್ಲು ಜನ ಸೆಲ್ಫಿ ಎಲ್ಲ ತಗೋತಾ ಇದ್ದಾರೆ. ಈಚೆ ನಮ್ಮ ವರಲಕ್ಷ್ಮಿ, ಹಾಗೆ ಸರಳ, ನಿಮಗಲ್ಲಿ ವರಲಕ್ಷ್ಮಿ ಮನೆ ಕಾಣ್ತಾ ಇರ್ಬೋದು. ಇನ್ನು ಭೀಮಾ, ಹಾಗೆ ಶ್ರೀಕಂಠ, ಹಾಗೆ ನಮ್ಮ ಪಾರ್ಥ. ಸೊ ಇವ್ರಿಗೆಲ್ಲ ವೆಯ್ಟ್ ಮಾಡ್ತಾಯಿದ್ದೀವಿ. ಇವಾಗ ಅಲ್ಲಿ ನಮ್ಮ ದೇವೇಂದ್ರ ಬಂದು ನೀರು ಕುಡಿತಾ ಇದ್ದಾನೆ, ನೋಡಬೇಕು ಇನ್ನು ಎಷ್ಟು ಗಂಟೆಗೆ ನಮ್ಮ ಯಾರು ಭೀಮಾ ಬರ್ತಾ ಇದ್ದಾನೆ ಅಂತೇಳಿ. ಜನರೆಲ್ಲ ವೆಯ್ಟ್ ಮಾಡ್ತಾರೆ ಭೀಮನಿಗೋಸ್ಕರ. ಸೊ ನನಗಂತೂ ಒಂಥರ ಹ್ಯಾಪಿ ಮೂಮೆಂಟ್ ಇದು. ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇರೋದು ಗಜೇಂದ್ರನ, ಹಾಗಾಗಿ ಇದೊಂದು ಖುಷಿ ವಿಚಾರ. ನೀವು ಸಾಧ್ಯವಾದರೆ ವೀಕೆಂಡಲ್ಲಿ ಫ್ರೀ ಮಾಡ್ಕೊಬನ್ನಿ. ನಮ್ಮ ಗಜೇಂದ್ರ ಎಷ್ಟು ಚೆನ್ನಾಗಿದೆ ನೋಡಿ. ಹೌದು, ಸ್ವಲ್ಪ ವಯಸ್ಸಾಗ್ತಾ ಬಂತಲ್ವ, 61, 63 ವಯಸ್ಸು ಆಗಿರ್ಬೋದು. 300ಕ್ಕೆ ಹೆಚ್ಚು ಕಾರ್ಯಾಚರಣೆ, 18 ಬಾರಿ ದಸರಾ. ಸೊ ಇವೆಲ್ಲ ಒಂದು ದೊಡ್ಡ ಸಾಧನೆಗಳೇ. ಸುಮಾರು ಜನಕ್ಕೆ ಅವ್ರವ್ರ ಫೀಲ್ಡಲ್ಲಿ ಒಂದು ಸಾಧನೆ ಅಂದರೆ ನಮಗೆ ನಮ್ಮ ಆನೆಗಳು ಮಾಡಿರೋ ಸಾಧನೆ ಹೇಳ್ಕೊಳಕ್ಕೆ ಒಂಥರ ಖುಷಿ. ಸೊ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಅಜ್ಜಿ ಆನೆ ಸರಳ ಈ ಕಡೆ ಜನರಿಗೆಲ್ಲ ಪೋಸ್ ಕೊಡ್ತಾ ಇದೆ ಅಂತೇಳಿ. ಸೊ ನಾನು ಹಾಗೆ ನಮ್ಮ ಹತ್ರ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ನಮ್ಮ ಗಜೇಂದ್ರ ಹೇಗಿದ್ದಾನೆ ಅಂತೇಳಿ. ನೋಡಿ ನಮ್ಮ ಗಜೇಂದ್ರ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಅಂತೇಳಿ. ಸೂಪರ್ ಆಗಿದ್ದಾನೆ, ಸಖತ್ತಾಗಿದ್ದಾನೆ. ಈಗಲೇ ಹೆಂಗಿರ್ಬೇಕಾದ್ರೆ ಅವಾಗಿನ ಹೆಂಗಿದ್ನು. ಹೌದು, ನನಗೆ ಪೋಸ್ ಬೇರೆ ಕೊಡ್ತಾ ಇದ್ದಾನೆ ಇವಾಗ. ತುಂಬ ಚೆನ್ನಾಗಿದ್ದಾನೆ ಗಜೇಂದ್ರ ಆನೆ.